ಗೌರಿಬಿದನೂರು ತಾಲೂಕು ಕಚೇರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಮುತ್ತಿಗೆ. ಅಂಗನವಾಡಿ ಕಾರ್ಯಕರ್ತೆಯರನ್ನು ಯಾವುದೇ ಗೌರವಧನ ನೀಡದೆ ಜಾತಿ ಗಣತಿಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಅರವಿಂದ್ ಕೆಎಂ ರವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಮಾತ್ರ ಅಂಗನವಾಡಿ ಕಾರ್ಯಕರ್ತೆಯರನ್ನು ಜಾತಿ ಗಣತಿಯಲ್ಲಿ ಬಳಸಿಕೊಳ್ಳಲಾಗುತ್ತದೆ ಎಂದು ಜಯಮಂಗಳರವರು ಆಕ್ರೋಶ ವ್ಯಕ್ತಪಡಿಸಿದರು. ಸಮೀಕ್ಷೆಯ ಒತ್ತಡದಿಂದ ನಮ್ಮನ್ನು ವಿಮುಕ್ತಿಗೊಳಿಸಬೇಕೆಂದು ತಾಲೂಕು ಕಚೇರಿ ಮುಂಭಾಗ ಧರಣಿ ಮಾಡಿ ಮನವಿ ಪತ್ರ ನೀಡಿದ ಅಂಗನವಾಡಿ ಕಾರ್ಯಕರ್ತೆಯರು ಜಾತಿ ಗಣತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರನ್ನು ವಿಮುಕ್ತಿಗೊಳಿಸಿ ಸಿಐಟಿಯು ಸಿದ್ದಗಂಗಪ್ಪ ಆಗ್ರಹ ವ್ಯಕ್ತಪಡಿಸಿದರು. ನಮ್ಮನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಹಾಕಿದ್ರೆ ನಾವು ಮಾಡ್ತಾ ಇದ್ವಿ. ಆದ್ರೆ ಇವಾಗ ಟೀಚರ್ಸ್ ಹಾಕಿದ್ದಾರೆ. ಅವ್ರು ಮಾಡೋದು ಗೊತ್ತಾಗಿಲ್ಲ ಅವ್ರಿಗೆ. ಕೆಲವ್ರಿಗೆಲ್ಲ ಮಾಡಿ ಕೆಲವು ಮನೆಗಳು ಬಿಟ್ಟಿದ್ದಾರೆ. ಇವಾಗ ಅದನ್ನ ನಮ್ಮ ಮೇಲೆ ಹೊರೆ ಆಗ್ತಾ ಇದಾರೆ, ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹೊರೆ ಆಗ್ತಾ ಇದಾರೆ. ನಾವು ಮಾಡ್ಬೇಕಂತೆ ಆ ದುಡ್ಡು ನಮಗೆ ಬರೋದಿಲ್ಲ. ನಮಗೆ ಮೊದಲು ಹಾಕಿ ನಾವು ಮಾಡ್ತಾ ಇದ್ವಿ. ಆದ್ರೆ ಆಧಾರ್ ಕಾರ್ಡ್ ಕೆಲವರು ಬೇರೆ ತಾಲೂಕುಗಳಲ್ಲಿ ಯಾವ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇರೆ ತಾಲೂಕಲ್ಲಿ ಎಲ್ಲೂ ಅಂಗನವಾಡಿ ಕಾರ್ಯಕರ್ತರೇ ಸರ್ವೆ ಮಾಡ್ಬೇಕಂತ ಹೇಳಿಲ್ಲ. ಸಹಕಾರ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಯಾವ ಮನೆ ಬಿಟ್ಟಿದೆ ಅವ್ರ ಮನೆ ಅವ್ರು ನೋಡಿ ರೇಷನ್ ಕಾರ್ಡ್ ಅಡ್ರೆಸ್ ಹೇಳ್ಬಿಟ್ಟು ಅವ್ರ ಮನೆ ಸಹಕಾರ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ನಮ್ಮ ತಾಲೂಕಲ್ಲಿ ನಮ್ಮ ತಹಶೀಲ್ದಾರು ಸಿ ಡಿ ಪಿ ಹೇಳ್ತಾರೆ, ನಿಮ್ಗೆ ನೋಟಿಸ್ ಕೊಡ್ತೀವಿ, ನೀವು ಟೀಚರ್ಸ್ಗೇನು ಇದು ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅಂತ. ಅವ್ರು ಏನು ಮಾಡ್ತಾರೆ, ನಮಗೆ ನೋಟಿಸ್ಗಳು ಕೊಡ್ತೀವಿ, ನೀವು ಕೆಲಸ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅಂತ ನಮ್ಗೆ ಹೇಳ್ತಾರೆ. ನಮಗೆ ಅಂಗನವಾಡಿ ಕೆಲಸ ಜಾಸ್ತಿ ಇದೆ. ಮಕ್ಕಳಿಗೆ ಫೋಟೋ ಕ್ಯಾಪ್ಚರ್ ಮಾಡಬೇಕು, ರೇಷನ್ ಕೊಡಬೇಕು, ಮತ್ತೆ ಗರ್ಭಿಣಿ ಬಾಣಂತಿಯರಿಗೆ ರೇಷನ್ ಕೊಡಬೇಕು, ಫೇಸ್ ಕ್ಯಾಪ್ಚರ್ ಮಾಡಬೇಕು, ಅವ್ರ ಆಧಾರ್ ಕಾರ್ಡು KYC ಎಲ್ಲ ಮಾಡಬೇಕು. ನಮಗೆ ಕೆಲಸ ಜಾಸ್ತಿ ಇದೆ. ಇದ್ರ ಜೊತೆಗೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಅವ್ರೇನ ಮಾಡಿಸ್ಬೇಕು ಅಂದ್ರೆ ಅದನ್ನು ನಾವೇ ಮಾಡಬೇಕು. ಎಲ್ಲ ಕೆಲಸದ ಒತ್ತಡ ಜಾಸ್ತಿ ಇದೆ ನಮಗೆ. ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲಲ್ಲೇ ಎಲ್ಲ ಕೆಲಸ ಮಾಡಬೇಕು. ಮಾನಸಿಕವಾಗಿ ನಮ್ಗೆ ಇವಾಗಲೇ ಹಿಂಸೆ ಆಗ್ತಾ ಇದೆ, ನಮ್ಮ ಮೊಬೈಲ್ ಕೊಟ್ಬಿಟ್ಟು ನಮಗೆ. ಅದ್ರ ಜೊತೆಗೆ BLO ಕೆಲಸನೂ ಒತ್ತಡ ಏರೋದು ನಮ್ಮ ಮೇಲೆ. ಆಯ್ತು, ಅದನ್ನು ಮಾಡ್ತಿದ್ದೀವಿ ಇವಾಗ, ಆಯ್ತು ಒಪ್ಕೊಂಡಿದ್ದೀವಿ. ಇವಾಗ ಅದ್ರ ಜೊತೆಗೆ ಸರ್ವೆ ಮಾಡೋದಕ್ಕೆ ಟೀಚರ್ಸ್ಗೆ ಹಾಕಿದ್ಮೇಲೆ ಅವರೇ ಮಾಡಬೇಕಾಗಿತ್ತು. ಅವ್ರು ಮಾಡಿ ಬಿಟ್ಟರೆ ಮನೆಗಳನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಾಡಿದ್ರು ಮತ್ತೆ ಎಲ್ಲ ಮನೆಗಳಿಗೂ ಯಾವ ಮನೆಗೆ ಆಗಿದೆ ಸರ್ವೆ, ಯಾರಾಗಿಲ್ಲ, ಯಾವ ಮಕ್ಕಳು ಬಿಟ್ಟಿದ್ದಾರೆ, ಅವ್ರು ಮಾಡೋರು ಅವರೇ ಮಾಡಬೇಕಾಗಿತ್ತು ಫಸ್ಟೇನೆ. ಯಾವ ಮನೆಗೆ ಹೋಗಿ ಮೊದಲು ನಮಗೆ ಹೇಳಿದ್ರೆ ಇಂಥ ಮನೇಲಿ ಇಂಥ ಮಗು ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಹೇಳ್ತಿದ್ವಿ. ಅದು ಬಿಟ್ಬಿಟ್ಟು ನಾವು ಅವ್ರ ಜೊತೆಗೆ ಹೋಗ್ಬೇಕಂತ ಸರ್ವೆಗೆ. ಈ ಕಡೆ ನಮ್ಮ ಕೆಲಸ ಆಗಿದೆ ಅಂದರೆ ನಮಗೆ ಪರ್ಸೆಂಟೇಜ್ ಕಡಿಮೆ ಮಾಡ್ತಾರೆ. ನಿಮ್ಮ ಕೆಲಸ ಆಗಿಲ್ಲ ನೀವು ಅಂತ 3 ಗಂಟೆ ಆದರೂ ನೀವು ಈ ಥರ ಮೆಸೇಜ್ ಹಾಕ್ತಂತ ನಮಗೆ ಆಫೀಸಿಂದ ಮೆಸೇಜ್ ಹಾಕ್ತಾ ಇರ್ತಾರೆ. ಆದರೆ ಈ ತಹಶೀಲ್ದಾರ್ ಏನು ಮನೋಭಾವನೆ ಇದ್ದಾರೆ ಸರ್, ಈ ತಹಶೀಲ್ದಾರ್ ಸರ್ಗೆ ಸಕಲೇಶಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನೂ ಕೆಲಸ ಮಾಡಲ್ಲ. ಅಂದರೆ ಅವ್ರಿಗೆ ಜನಸಂಖ್ಯೆ ಕಡಿಮೆ, ಅಲ್ಲಿ ಮನೆಗಳು ದೂರ ಇದ್ದಾವೆ ಸಕಲೇಶಪುರದಲ್ಲಿ. ಅಲ್ಲೇ ಆ ಪರಿಸ್ಥಿತಿ ಈ ಕಡೆನೇ ಇದೆ ಅಂದ್ಬಿಟ್ಟು ಇವ್ರ ಮನೋಭಾವನೆ ಇರಬೇಕು. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂದರೆ ಅಂಗನವಾಡಿ ಟೀಚರ್ಸ್ ಏನು ಕೆಲಸ ಮಾಡಲ್ಲ, ಕೈ ಕಟ್ಕೊಂಡು ಕುತ್ಕೊಂಡಿರ್ತಾರೆ, ಸುಮ್ಮನೆ ಇರ್ತಾರೆ, ಅವ್ರಿಗೆ ಕೆಲಸ ಜಾಸ್ತಿ ಇಲ್ಲ, ಅದಕ್ಕೆ ಅವರೇ ಮಾಡಲಿ ಅನ್ನೋ ಮನೋಭಾವನೆ ಇವ್ರು ಸರ್ಗಿರ್ಬೋದು. ಅದನ್ನ ಫಸ್ಟು ತೆಗೆದುಬಿಡ್ಬೇಕು ತಲೆಯಿಂದ ಸಾರು. ನಮಗೆ ಒತ್ತಡ ಜಾಸ್ತಿ ಇದೆ. ಈ ಮಾನಸಿಕ ಒತ್ತಡಗಳಲ್ಲಿ ಕೆಲವ್ರಿಗೆ BP, ಹಾರ್ಟ್ ಅಟ್ಯಾಕ್ ಅಂತವ್ರಾದ್ರೆ ಏನು ಇವ್ರು ನೋಡ್ತಾರೆ, ನಮ್ಮ ಕುಟುಂಬಗಳು ನೋಡ್ಕೊತಾರೆ, ಇವರು ಬಂದು ಅನ್ಕೊಂತಾರ. ಅದೇ ಟೀಚರ್ಗೆ ಹೆಚ್ಚು ಕಡಿಮೆ ಅವ್ರು ಟೀಚರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಗನವಾಡಿ ಟೀಚರ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇವರು. ನಮಗೆ ಜಾತಿ ಜನಗಣದಿಂದ ನಮಗೆ ಒತ್ತಡ ಏರಬಾರ್ದು. ಮತ್ತೆ ನಮ್ಮ ತಾಲೂಕಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಟೀಚರ್ಸ್ಗೆ ಸರ್ವೆಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಬೇಕಾಗಿರೋದು ವಿವರ ಎಲ್ಲ ಕೊಟ್ಟಿದ್ದಾರೆ. ಆದರೂ ಅವರು ತಹಶೀಲ್ದಾರ್ ಅವರು ಇವ್ರಿಗೆ DC-ಗೆ ನಮ್ಮ CDPO ಮೇಲೆ ಮತ್ತು THO ಮೇಲೆ ಇವರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. THO ಅವ್ರಿಗೆ ಅವರೆಲ್ಲ ಆಶಾ ವರ್ಕರ್ ಮಾಡಬೇಕು ಅರ್ಧ ಊರು ಅಂತ ಹೇಳಿದ್ರು. ಅವ್ರು ಆಶಾ ವರ್ಕರ್ಸ್ ಮಾಡಿಲ್ಲ. ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ವೇ? ಅವ್ರ ಮೇಲೆ ಆಶಾ ವರ್ಕರ್ಸ್ ಮೇಲೇನು ಕ್ರಮ ಕೈಗೊಳ್ತಾ ಇಲ್ವೇ? ನಮಗೆ ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ಎದುರಿಸ್ತಾ ಇದ್ದಾರೆ. DC ಅವ್ರಿಗೆ ಇದು ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ತಹಶೀಲ್ದಾರ್ ಅವರು ನಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು, ನಮಗೆ ಸಪೋರ್ಟ್ ಮಾಡಬೇಕು. ತಹಶೀಲ್ದಾರ್ ಕೇಳಿಸ್ತಾ ಇಲ್ಲ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದೆ. ಈ ಸಮೀಕ್ಷೆ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರವನ್ನು ನಾವು ಸ್ವಾಗತ ಮಾಡ್ತೀವಿ. ಈಗಾಗಲೇ ಏನು ಟೀಚರ್ಸ್ಗೆ ಹಾಕಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ,
ಟೀಚರ್ಸು ಒಂದು ಕೆಲಸ ಮಾಡಬೇಕು. ನಮ್ಮ ತಹಸೀಲ್ದಾರ್ ಅವರು ಬಿ ಒ ಆಫೀಸ್ ಹತ್ರ ಎಲ್ಲ ಡೀಟೇಲ್ಸ್ ತಗೋಬೇಕಾಗಿದೆ. ಏನಾಗಿದೆ, ಅವರಿಗೆ ಜಾತಿ ಗಣತಿ ಮಾಡಬೇಕು ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದಾಗ ಏನು ಮಾಡಿದೆ, ಅವರೆಲ್ಲ ರಿಜೆಕ್ಟ್ ಮಾಡಿ ಎಲ್ಲ ಟೂರ್ಗಳು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮೆಡಿಕಲ್ ಸರ್ಟಿಫಿಕೇಟ್ ಹೋದಾಗ ನಾವು ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿಬಿಟ್ಟು ನಾವು ಹೋಗಿ ಬಿ ಒ ಹತ್ರ ಗಲಾಟೆ ಮಾಡಿ ಈ ಕಾರ್ಯ ಜಾರಿಗೊಳಿಸಬೇಕು, ಇದಾಗಬೇಕು ಅಂತೇಳಿ ನಾವೇ ಒತ್ತಾಯ ಮಾಡಿ ಯಾರ್ಯಾರು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದೆಲ್ಲ ಡೀಟೇಲ್ಸ್ ತಗೊಂಡು ನಾವು ಇದನ್ನು ಕಮಿಷನರ್ ಹತ್ರ ನಾವು ಮಾತಾಡಬೇಕು ಅಂತೆಲ್ಲ ಚರ್ಚೆ ಮಾಡಿದಾಗ ಅವರು ಇಮ್ಮಿಡಿಯೇಟಾಗಿ ತಿಳಿಸಿದ್ರೆ ಅರ್ಧ ಪ್ರವಾಸಗಳನ್ನು ಮೊಟಕುಗೊಳಿಸಿ ಬಂದು ಈಗ ಶುರು ಮಾಡಿದ್ದಾರೆ. ಹಾಗಾಗಿ ಡಿಲೇ ಮಾಡಿರ್ತಕ್ಕಂಥ ಟೀಚರ್ಸು ಮತ್ತು ಅವ್ರಿಗೆ 150 ಮನೆ ಕೊಟ್ಟಿರ್ತಕ್ಕಂಥದ್ದು. ಸೊ 15,000 ರೂಪಾಯಿ ಪ್ಲಸ್ 5,000 20,000 ರೂಪಾಯಿ ಅವ್ರಿಗೆ ಸಂಭಾವನೆ ಕೊಡ್ತಾ ಇದ್ದಾರೆ. ಹಂಗೆಲ್ಲ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಮಾಹಿತಿ ಬೇಕಾಗಿದ್ದರೆ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮಾಹಿತಿ ಬೇಕಾದ್ರೆ ಕೊಡಲಿ. ಅದು ಬಿಟ್ಟು ಈಗಿರ್ತಕ್ಕಂಥ ಲೇಟಾಗಿದೆ ಅಂತ ಹೇಳ್ಬಿಟ್ಟು ಟೀಚರ್ಸು ಬಂದು ಅಂಗನವಾಡಿಯಲ್ಲಿ ಕೂತ್ಕೊಂಡು ಎಲ್ಲ ಅಡ್ರೆಸ್ಗಳು ಬೇಕು, ಆಧಾರ್ ಕಾರ್ಡ್ ಬೇಕು, ನೀವು ತಂದು ಕೊಡಿ ಅಂತ ಕೂತ್ಕೊಂಡ್ರೆ ಏನರ್ಥ? ಅವ್ರಿಗೆ ಇನ್ನೇನು ಮಾಡೋದು ಅಂತ ಹೇಳಿ. ಮತ್ತು ಇದೆಲ್ಲ ಇಷ್ಟಿರಬೇಕಾಗಿದೆ. ನಮ್ಮ ತಹಸೀಲ್ದಾರ್ ಅವರು ಅರ್ಥ ಮಾಡ್ಕೋಬೇಕು. ಕನಿಷ್ಠ ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ಕೆಲಸ ಇದೆ ಎಂಬುದು ಅರ್ಥ ಮಾಡ್ಕೋಬೇಕು. ಬಿಟ್ಟು ಮಾತಾಡಿದ್ರೆ ನೋಟಿಸ್ ಕೊಡ್ತೀನಿ, ಯಾರಿಗೆ CDP ಹೋಗಿ ಧಮಕಿ ಹಾಕೋದು ಇದು ಮಾಡಿ ನೋಡಿ. ಧಮಕಿ ಹಾಕಿ ಮಾಡೋದ್ರಿಂದ ನಾವಂತೂ ಏನೂ ಇದು ಬಗ್ಗೋದಿಲ್ಲ. ಏನಾದರೂ ನಾವೇನು ಒಳ್ಳೆ ಕಾರ್ಯಕ್ರಮ ಇದೆ ಬೇಕಾದ್ರೆ ಅದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ. ಈಗ ಜಿಲ್ಲೆಯಲ್ಲಿ ಬೇರೆ ತಾಲೂಕುಗಳಲ್ಲೇನು ಎಲ್ಲಾದರೂ ಬಿಟ್ಟೋಗಿದ್ರೆ ಮಾಹಿತಿ ಇದ್ದರೆ ಅದನ್ನು ಸೇರಿಸಿ ಅಂತ ಹೇಳಿದ್ದಾರೆ. ನಾವು ಅದು ಮಾಡೋಕ್ಕೆ ರೆಡಿ. ಅದು ಬಿಟ್ಬಿಟ್ಟು ಅವ್ರ ಜೊತೆಯಲ್ಲಿ ನಾವು ಸಮೀಕ್ಷೆ ಮಾಡೋದು, ಅಥವಾ ಮಕ್ಕಳು ಸಣ್ಣ ಮಕ್ಕಳು ಆಧಾರ್ ಕಾರ್ಡ್ ಇರೋಲ್ಲ ಅವನ್ನೆಲ್ಲ ತಂದು ಕೊಡಿ ಅಂತ ಹೇಳೋದು. ಎಲ್ಲಿಂದ ತಂದು ಕೊಡ್ತಾರೆ ಇವರು ವರ್ಕರ್ಸು? ಈ ಥರ ಯಾವುದೇ ತರಬೇತಿ ಕೊಟ್ಟಿಲ್ಲ, ಇನ್ನೊಂದು ಮಾಡಿಲ್ಲ. ಇದೇನು ಇದು ಒಂಥರ ಹಿಟ್ಲರ್ ಇದೇನು ದೌರ್ಜನ್ಯ ಮಾಡ್ದಂಗಿದೆ. ಈ ಹಿಟ್ಲರಿಸಮ್ ಸರ್ವಾಧಿಕಾರಿ ಧೋರಣೆನ ನಾವು ಖಂಡಿಸ್ತೀವಿ ಮತ್ತು ಯಾವುದೇ ರೀತಿಯಲ್ಲಿ ಇದಕ್ಕೆ ಬಗ್ಗೋದಿಲ್ಲ. ಇವತ್ತು ನಾವು ಹೇಳ್ತಾ ಇದ್ದೀವಿ ತಹಸೀಲ್ದಾರ್ಗಾಗಲಿ ಆಡಳಿತಕ್ಕಾಗಲಿ, ನೀವೇನಾದರೂ ಅಷ್ಟೊಂದು ಇಚ್ಛಾಶಕ್ತಿ ಇದ್ದರೆ ಇವತ್ತು ಮೊದಲು ಟ್ರೈನಿಂಗ್ ಕೊಡಬೇಕಾಗಿತ್ತು, ಅಥವಾ ಅವ್ರಿಗೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅವ್ರ ಸಂಭಾವನೆ ಕೊಡಿ. BLOಗಳು ಕೆಲಸ ಇಟ್ಟಿದ್ದೀರಾ, ನೀವು ಟೀಚರ್ಸನ್ನು ಬಿಟ್ಬಿಟ್ಟಿದ್ದೀರಾ. ಇವತ್ತು BLO ಕೆಲಸ ಟೀಚರ್ಸ್ ಯಾರೂ ತಗೊತಾ ಇಲ್ಲ. ಯಾಕೆಂದರೆ ಅವ್ರು ಕೊಡ್ತಕ್ಕಂಥ ಸಂಭಾವನೆ ಭಾರಿ ಕಮ್ಮಿ ಅಂತೇಳಿ. ಇವತ್ತು ಬರೀ 150 ಮನೆ ಸಮೀಕ್ಷೆ ಮಾಡೋಕ್ಕೆ 20-25 ರೂಪಾಯಿ ದುಡ್ಡು ಬರುತ್ತೆ ಅಂತಂದಿದ್ರೆ ಅಲ್ಲಿ ಹೋಗ್ತಾರೆ. ಇನ್ನು ಕೆಲವರು ತಪ್ಪಿಸ್ಕೊಂಡು ಬೇಕಾಗೆ ಈ ಸರ್ವೆಯನ್ನು ಹಳ್ಳ ಹಿಡಿಸ್ಬೇಕು ಅಂತೇಳಿ, ಈ ಸಮೀಕ್ಷೆಯನ್ನು ಹಳ್ಳ ಹಿಡಿಸ್ಬೇಕು ಅಂತೇಳಿ ರಾಜಕೀಯ ಪ್ರೇರಿತವಾಗಿ ಇವತ್ತು ಟೀಚರ್ಸು ಸುಮಾರು ಜನ ಮೆಡಿಕಲ್ ಲೀವ್ ತಗೊಂಡು ಇವತ್ತು ಟೂರ್ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ನಿಮಗೆ ತಾಕತ್ತಿದ್ರೆ ಅವ್ರ ಮೇಲೆ ಆಕ್ಷನ್ ಮಾಡಿ, ಎನ್ಕ್ವೈರಿ ಮಾಡಿ. ನಾವು ಹೇಳಿದ್ದೀವಿ, ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ. ಯಾರ್ಯಾರು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೋ, ತಪ್ಪಿಸ್ಕೊಂಡಿದ್ರು ಅವ್ರದ್ದೆಲ್ಲ ಡೀಟೇಲ್ಸ್ ನಾವು ಇವಾಗಲೇ ತಗೊಂಡಿದ್ದೀವಿ, ನಮ್ಮ ಹತ್ರ ಇಟ್ಕೊಂಡಿದ್ದೀವಿ. ಅವ್ರದ್ದು ಸರಿಯಾಗಿರ್ತಕ್ಕಂಥ ಮೆಡಿಕಲ್ ತಪಾಸಣೆ ಮಾಡಿಸ್ಲಿ ಅಂತ. ಅವ್ರಿಗೆ ನಿಜವಾದಂಥ ಅನಾರೋಗ್ಯ ಇದ್ರೆ ಬೇಕಾದ್ರೆ ಅವ್ರನ್ನ ಸೇವೆಯಿಂದ ಬಿಡುಗಡೆ ಮಾಡಿ. ಅದು ಬಿಟ್ಟುಬಿಟ್ಟು ಅವ್ರನ್ನ ಬಿಟ್ಟುಬಿಟ್ಟು ಸರ್ಕಾರಿ ನೌಕರನ್ನ ಗೌರವಧನ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಮಾನಸಿಕ ಹಿಂಸೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದಿಲ್ಲ. ಏನು ಹೇಳ್ತಾರೆ CDP ಇವರು ಒತ್ತಾಯ ಮಾಡ್ತಾರೆ. CDP ಅವರು ಹೇಳ್ತಾರೆ ಇವಾಗ ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಎಲ್ಲ ತಂದು ಬಿಡಬೇಕು ಅಂತ ಹೇಳ್ತಾರೆ. ಎಲ್ಲಿಂದ ತರೋದು? ಇವ್ರಿಗೆ 20 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರಿಗೆ 20,000 ದುಡ್ಡು ಕೊಡ್ತಾ ಇದ್ದಾರೆ, ಅವರಿಂದನೇ ಆಗಿಲ್ಲ. ನೀವು ಬರೇ 7-8 ಗಂಟೆಯಲ್ಲಿ ತಂದು ಎಲ್ಲ ಡೀಟೇಲ್ಸ್ ಕೊಡಬೇಕಂದ್ರೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ ಇವತ್ತು ತಾಲ್ಲೂಕು ಆಡಳಿತಕ್ಕೆ, ನೀವೇನಾದರೂ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಸರಿ, ಇಲ್ಲಾಂದರೆ ಅದು ಏನು ಮಾಡ್ಕೊಳ್ಳಿ, ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಏನಾದರೂ ಕೊಡ್ತಾ ಇದ್ದಾರೆ? ನಾವು ಏನು ಕೊಡ್ತಾ ಇಲ್ಲ. ಟೀಚರ್ಸ್ ಜೊತೆ ನೀವು ಸಾಥ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಈಗಿರ್ತಕ್ಕಂಥದ್ದೇನು, ಎಲ್ಲಾದರೂ ಟೀಚರ್ಸ್ ಮಾಡಿರ್ತಕ್ಕಂಥ ಸರ್ವೆ ಏನಾದರೂ ಬಿಟ್ಟೋಗಿದ್ರೆ ಅಂಥವ್ನು ಬೇಕಾದರೆ ನಮ್ಮ ವರ್ಕರ್ಸ್ ಕೊಟ್ಟು ಅದು ಇಂಥ ಬಿಟ್ಟೋಗಿದೆ ಅಂತ ನಾವು ಆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ, ಅದು ಕೊಡ್ತೀವಿ. ಅದು ಬಿಟ್ಟುಬಿಟ್ಟು ಅಂಗನವಾಡಿ ಸೆಂಟ್ರಲ್ಲಿ ಬಂದು ಕುತ್ಕೊಬಿಟ್ಟು ಎಲ್ಲ ಮಕ್ಕಳದು ಮತ್ತು ಊರಿನಲ್ಲಿರ್ತಕ್ಕಂಥ ಗ್ರಾಮಸ್ಥರದ್ದೆಲ್ಲ ಆಧಾರ್ ಕಾರ್ಡು ರೇಷನ್ ಕಾರ್ಡು ತಂದುಕೊಟ್ಟು ನೀವು ಮಾಹಿತಿ ಕೊಡಿ ಅಂತ ಹೇಳಿದರೆ ಇನ್ನಿವ್ರೇನು ಕೆಲಸ ಮಾಡೋದು? ಅವ್ರ ಮೇಲೆ ಕ್ರಮ ಜರುಗಿಸೋದಕ್ಕೆ ಇವ್ರಿಗಾಗೋದಿಲ್ಲ, ಕೈಲಾಗೋದಿಲ್ಲ. ಆಯಿತಾ? ನಮ್ಗೆ ಎಷ್ಟಿದೆ ಈಗ BLO ಕೆಲಸ ಹಾಕಿದ್ದಾರೆ, ಫೇಸ್ ಕ್ಯಾಪ್ಚರ್ ಮಾಡಬೇಕು ಅಂತ ಇವತ್ತು ಹೊಸದಾಗಿ ರೂಲ್ಸ್ ಬಂದಿದೆ.
ಮತ್ತು ಗರ್ಭಿಣಿ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಒದಗಿಸ್ಬೇಕು, ಮತ್ತು ಅಂಗನವಾಡಿ ಮಕ್ಕಳಿಗೆ ಆಹಾರ ಬೇಯಿಸ್ತಕ್ಕಂಥದ್ದು, ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣ ಕೊಡ್ತಕ್ಕಂಥದ್ದು, ಏನೊಂದು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ ಅಂತೇಳಿ ಸ್ವಲ್ಪ ನಾವು ಹೇಳ್ತಕ್ಕಂಥದ್ದು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ನಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಆಗ್ತಕ್ಕಂಥದ್ರಿಂದ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತೀವಿ. ನಾವು ಹೇಳ್ತಾ ಇದ್ದೀವಿ ಸೌಜನ್ಯವಾಗಿ ಕರೆಕ್ಟಾಗಿ ಒಂದು ಏನು ಕರೆಕ್ಟಾಗಿದೆ ನ್ಯಾಯಯುತವಾದ ಬಂದು ಬೇಕಾದರೆ ಕೆಲಸ ಮಾಡಿಸ್ಕೊಳ್ಳಿ, ನಾವು ಮಾಡ್ತೀವಿ. ಇದು ನಮಗೇನಿದೆ ಅಂದರೆ ಈ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಬಗ್ಗೆ ನಮ್ಗೆ ಭಾರಿ ಗೌರವ ಇದೆ. ಸರ್ಕಾರದ ಕಾರ್ಯಕ್ರಮ ನಾವು ಮಾಡಬೇಕು, ಅದು ಜಾರಿ ಮಾಡಬೇಕು. ಜಾರಿ ಮಾಡೋದ್ರಿಂದ ನಮ್ಮ ಬಡವರು ಏನಿದ್ದಾರೆ ಆ ಬಡವ್ರಿಗೆ ಅನುಕೂಲ ಆಗ್ಬೋದು ಅಂತಕ್ಕಂಥ ನಮಗೊಂದು ಆಶಾಭಾವನೆ ಇದೆ. ಆದರೆ ಈ ಥರ ದೌರ್ಜನ್ಯ ಮಾಡಿ ಒತ್ತಾಯ ಮಾಡಿ ಧಮಕಿ ಹಾಕಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ನಾವೇನು ಸರ್ಕಾರಿ ನೌಕರರಲ್ಲ, ಆನೇರಿಯಂ ವರ್ಕರ್ಸ್ ಅಂದರೆ ಗೌರವಧನ ಕಾರ್ಯಕರ್ತರು. ಅಂದರೆ ನಾವೊಂದು ಸಮಾಜ ಸೇವೆ ಮಾಡ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥವ್ರು. ಅದು ಬಿಟ್ಟು ಆನೇರಿಯಂ ವರ್ಕರ್ಸ್ಗೆ ನೀವು ಧಮಕಿ ಹಾಕ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ ಅಂತೇಳಿ ಈ ಮೂಲಕ ನಾವು ಕೇಳ್ತಾ ಇದ್ದೀವಿ. ಬೇರೆ ಎಲ್ಲೂ ಇಲ್ಲ. ತಾಲ್ಲೂಕಿನಲ್ಲಿರ್ತಕ್ಕಂಥ ಟೀಚರ್ಸು ಸರ್ವೆ ಆಗಿದ ತಕ್ಷಣವೇ 140 ಜನ ಟೀಚರ್ಸು ಏನು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಎಲ್ಲ ಟೂರ್ಗಳೋದು, ಎಲ್ಲಿ ಕೇದಾರ್ನಾಥ, ಬದ್ರಿನಾಥ ಎಲ್ಲೆಲ್ಲ ಹೋದ್ರು. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ನಾವು ಇಮಿಡಿಯೇಟಾಗಿ ಹೋಗಿ BO ಅವ್ರು ನೋಡಿ ಯಾರ್ಯಾರು ಹೋಗಿದಾರೋ ಅವ್ರದ್ದೆಲ್ಲ ಲಿಸ್ಟ್ ತಗೊಂಡು ಅವ್ರ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಫೇಕ್ ಆಗಿರ್ತಕ್ಕಂಥದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸ್ಬೇಕು ಅಂತೇಳಿ ಅದು ಸಂಬಂಧಪಟ್ಟಿರ್ತಕ್ಕಂಥ ಕಮಿಷನರ್ ಹತ್ರ ಹೋಗ್ಬೇಕು ಅಂತೇಳಿ ಎಲ್ಲ ಮಾಡಿದ್ದೀವಿ ನಾವು. ಅಂದರೆ ಕಡೆಗೆ ಇವೆಲ್ಲ ಮಾಡಿದ್ಮೇಲೆ ಅವರು ಸೀರಿಯಸ್ ಆಗಿಬಿಡುತ್ತೆ, ಮತ್ತು ನೀವು ಕೆಲಸ ಕಳ್ಕೊಳ್ತೀವಿ ಅಂದಮೇಲೆ ಬಂದು ಈಗ ಸಮೀಕ್ಷೆ ಮಾಡಿದ್ದಾರೆ. ಅಂದರೆ ಅವರು ಲೇಟಾಗಿ ಬಂದು ಸಮೀಕ್ಷೆ ಮಾಡಿದ್ದಾರೆ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಸಮೀಕ್ಷೆ ಆಗಿಲ್ಲ, ಆಯ್ತಲ್ವಾ? ತಪ್ಪಿರ್ತಕ್ಕಂಥದ್ದು ಅವ್ರದ್ದು. ಮತ್ತು ಅವರಿಗೆ ನೀವು ಸರ್ಕಾರ ಕೊಡ್ತಾ ಇದೆ 20,000 ರೂಪಾಯಿ ಅವ್ರಿಗೆ, ಏನು 150 ಮನೆ ಮಾಡೋದು, ಅಷ್ಟಿದ್ಕೊಂಡು ಬೇಕಾಗೆ ಅವರು ತಪ್ಪಿಸ್ಕೊಂಡಿದ್ದಾರೆ. ಸರಿ ಆಯಿತು, ನಾವು ಹೇಳ್ತಾ ಇದ್ದೀವಿ ಈ ಸಮೀಕ್ಷೆ ಬಗ್ಗೆ ನಮ್ಗೆ ಭಾರಿ ಗೌರವ ಇದೆ. ಏನಾದರೂ ನಿಮಗೆ ನೆರವು ಬೇಕಾಗಿದ್ರೆ ನಾವು ಕೊಡೋಕೆ ರೆಡಿ ಇದ್ದೀವಿ. ಅಲ್ಲಲ್ಲ, ನಾನು ಹೇಳೋರು ಕೇಳಿ, ನೆರವು ಬೇಕಾಗಿದ್ರೆ ನಾವು ಕೊಡೋಕೆ ರೆಡಿ ಇದ್ದೀವಿ. ಆದರೆ ನೆರವು ಅಂದರೆ ಹೆಂಗೆ, ನೀವು ಮಾಡಿ ಎಲ್ಲಾದರೂ ಬಿಟ್ಟೋಗಿರ್ತಕ್ಕಂಥದ್ದು ಅಂಥವ್ರು ಕೇಸಸ್ ಇದ್ದರೆ ನಾವು ತಂದು ಅವ್ರು ನಿಮ್ಮ ಸಮೀಕ್ಷೆ ಕೊಡೋದು ಈಗ ಹೇಳಿದ್ದೀರಲ್ಲ, ನೀವು ಆದೇಶ ಹಾಕ್ಸಿದ್ದೀರಲ್ಲ ನೀವು CDP ಅದನ್ನು ಬೇಕಾದರೆ ನಾವು ಮಾಡಿಕೊಡ್ತೀವಿ. ಅದು ಬಿಟ್ಟುಬಿಟ್ಟು ಅಂಗನವಾಡಿ ಸೆಂಟ್ರಿಗೆ ಬಂದುಬಿಟ್ಟು ಅದೇ ಟೀಚರ್ಸಾಗಿ ಕೂತ್ಕೊಬಿಟ್ಟು ಆ ಮನೆಯದು ಈ ಮನೆಯದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ತಂದು ಕೊಟ್ಟು ನೀವು ಮಾಡಿಸ್ರಿ ಅಂತಂದು ಹೇಳಿದ್ರೆ ಏನು ನ್ಯಾಯ ಇದು? ದುಡ್ಡು ತಗೊಳ್ಳೋದು ಅವರು, ಕೆಲಸ ಮಾಡೋದು ಇವರು. ಆಮೇಲೆ ನಮ್ಮ CDP ಅವ್ರು ಹೇಳ್ತಾರೆ ಸಂಜೆ 3 ಗಂಟೆಯಲ್ಲಿ ಒಂದು ಏನು ವಾಯ್ಸ್ ಮೆಸೇಜ್ ಹಾಕ್ತಾರೆ, ಬೆಳಗ್ಗೆ 10 ಗಂಟೆ ಒಳಗೆ ಎಲ್ಲ ಡೀಟೇಲ್ಸ್ ತಂದು ಕೊಡಬೇಕು ಅಂತ ಹೇಳ್ತಾರೆ. ಪ್ರಾಕ್ಟಿಕಲಾಗಿ ಆಗುತ್ತಾ? ನಾನು ಹೇಳೋದು ನಾವು ಇದ್ರ ಪರವಾಗಿದ್ದೀವಿ, ಇಲ್ಲ ಅಂತಲ್ಲ. ಸರ್ಕಾರಕ್ಕೆ ನಾವು ಸ್ಪಂದನೆ ಕೊಡ್ತೀವಿ. ನಾವು ಹಿಂದೆ BLO ಕೂಡ ಆಗಲ್ಲ ಅಂತ ಹೇಳಿದ್ವಿ. ಆದರೆ ಇದೊಂದು ಮಹತ್ತರವಾಗಿರ್ತಕ್ಕಂಥ ಕೆಲಸ, ಅದೇನೋ ಸೆಟ್ಲ್ಮೆಂಟ್ ಆಗೋರ್ಗೂ ಆಗಲಿ ಅಂತ ಮಾಡಿಸ್ತಾ ಇದ್ದೀವಲ್ಲ. ಇಷ್ಟು ಮಾಡಿದ್ರೂ ಅದನ್ನೇನೋ ಒಂದು ಕಮೆಂಡಿಂಗ್ ಮಾಡಿ ಒಂಥರ ಡಿಕ್ಟೇಟರ್ಶಿಪ್ ಮಾಡಿಬಿಟ್ಟು ನೀವು ಈ 4 ಗಂಟೆ ಒಳಗಾಗಿ ತಂದು ಕೊಡಬೇಕು, ಅದು ಮಾಡಬೇಕು ಅಂತಕ್ಕಂಥದ್ದು ಟೀಚರ್ಸ್ ಬಂದು ಅವ್ರು ತಗೊಳ್ಳೋ ಸಂಭಾವನೆ ಇವರು ತಂದು ಕೊಡಬೇಕು ಅಂತಂದೇನು ಏನು ಇವರು ಆಳುಗಳ ಬೇರೆ ತಾಲೂಕುಗಳಲ್ಲಿ ಈ ಥರ ಬೇರೆ ತಾಲೂಕಲ್ಲಿ ಇಲ್ಲ. ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ನಿನ್ನೆ ಎಲ್ಲ ಮೀಟಿಂಗ್ ಮಾಡಿದ್ದೀವಿ, ಎಲ್ಲೂ ಇಲ್ಲ. ಇಲ್ಲಿ ಮಾತ್ರ ಈ ಥರ ಯಾಕೆ ಅಂತ ಹೇಳೋದು. ಸಹಕಾರ ಕೊಡ್ತೀವಿ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಗಳು ನಾವು ಮಾಡಿಸ್ತಕ್ಕಂಥದ್ದು ಒಂದು ಕೆಲಸ ಮಾಡ್ಬೋದಾಗಿದೆ. ಆ ಟೀಚರ್ಸನ್ನ ಬಿಟ್ಬಿಟ್ಟು ನಮ್ಮ ಅಂಗನವಾಡಿ ವರ್ಕರ್ಸ್ಗಾಗಿದ್ರೆ ಖಂಡಿತವಾಗಿ ಮಾಡಿಸ್ಕೊಡ್ತೀವಿ. ಏನಿದೆಯಲ್ಲ ಆ ಸಂಭಾವನೆ ಅದರಲ್ಲಿ 50% ಕೊಟ್ಟಿದ್ರು ನಾವು ಮಾಡಿಸ್ಕೊಡ್ತೀವಿ. ಏನು ಸರ್ ಇದು? ಆಯಿತು ಸರ್, ಈಗ ನಾನು ಕ್ಲಾರಿಟಿ ಕೊಡಿ. ಈಗ ಒಂದು ವಿಚಾರ, ಇನ್ನು 2 ದಿವಸ ಸಮೀಕ್ಷೆ ಇದೆ. ನಾವು ಇವರಿಗೆ ಹೋಗ್ಬಿಟ್ಟು ಮನೆಗೆ ಮಾಡಿ ಅಂತ ಹೇಳಿಲ್ಲ. ಆಮೇಲೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀವಿ. 0 to ಯಾಕೆ ಕೇಳಿದೆ ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಕೂಡ ನಾನು. 0 to 6 years ಮಕ್ಕಳಿದ್ದು ಸಮೀಕ್ಷೆ ಆಗಿಲ್ಲ ಕ್ಲಾರಿಟಿಯಾಗಿ. ಆಧಾರ್ ಕಾರ್ಡ್ ಇಲ್ಲ ಯಾವುದು? 0 to 6 ಆಧಾರ್ ಕಾರ್ಡ್ ಇಲ್ಲ. ಒಂದು ನಿಮಿಷ ಸರ್, ಪೂರ್ತಿ ಹೇಳ್ಬಿಟ್ಟು ದಯವಿಟ್ಟು ಕೇಳಿಸ್ಕೊಂಡು. ಓಕೆ, ನಾವು ಇವ್ರಿಗೆ ಮನೆಗೆ ಹೋಗ್ಬಿಟ್ಟು ಸಮೀಕ್ಷೆ ಮಾಡಿ ಅಂತ ಹೇಳಿದೀವ. ಇನ್ಸ್ಟ್ರಕ್ಷನ್ ಬಂದಿದೆಯಾ? ಮನೆಗೆ ಹೋಗಿ ಆಗಿದೆಯೋ ಇಲ್ವೋ ಅಂತ ಕೇಳ್ಕೊಬನ್ನಿ ಅಂತ ಹೇಳಿದ್ರೆ ನೀವು ಅದನ್ನು ಹೆಲ್ಪ್ ಮಾಡಿಸ್ತೀವಿ ನೀವು ಹೇಳಿದ್ರಿ. ಈಗ ಬಿಟ್ಟೋಗಿರೋದನ್ನ ಮಾಡಿಸೋದಕ್ಕಷ್ಟೇ ನಾವು ಕೂಡ ಕೇಳ್ತಿರೋದು. ಆಮೇಲೆ ಇನ್ನೊಂದು ಏನಾಗಿದೆ, 0 to 6 years ಏನಿದೆ ಅಲ್ಲ, ಅದರದ್ದು ಪಾಪ್ಯುಲೇಷನ್ ಇವರಲ್ಲಿ ಸಿಗುತ್ತೆ. ಓಕೆ, ಏನು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಮಗುದಿದ್ರೆ, ಅಥವಾ ಆಧಾರ್ ಕಾರ್ಡ್ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಈಗ
14,000 ಚಿಲ್ಲರೆ 0 to 6 years ಇರ್ತಕ್ಕಂಥ ಕಿಡ್ಸ್ ಇದ್ದಾರೆ ನಮ್ಮ ತಾಲೂಕಲ್ಲಿ. ಆ ವಿಚಾರಕ್ಕೋಸ್ಕರ ಇವರು ಹೆಲ್ಪ್ ಮಾಡಲಿ ಅಂತ ಕೇಳಿರೋದು. ಓಕೆ, ಆಮೇಲೆ ಸಂಭಾವನೆ ಏನಿದೆಯಲ್ಲ, ಸಂಭಾವನೆ ಇರೋದು ಈಗ 1 ತಿಂಗಳಿಂದನೂ ಓಡಾಡಿದ್ದಾರೆ ಅವರು, ಎಲ್ಲ ಮನೆಗಳಿಗೂ ಹೋಗಿ ಬಂದಿದ್ದಾರೆ, ಮಾಡಿದ್ದಾರೆ. ಆಮೇಲೆ ನಮಗೂ ಫಸ್ಟೇ ಆರ್ಡರ್ಸ್ ಕೊಟ್ಟಿದ್ದರೆ ಇವರನ್ನು ಆ್ಯಡ್ ಮಾಡ್ಬೋದು ಅಂತ ನಾವು ಖುಷಿಯಾಗಿ ಆ್ಯಡ್ ಮಾಡ್ತಿದ್ವಿ. ಓಕೆ, ನಮಗೂ ಕೂಡ ಅದು ಡೈರೆಕ್ಷನ್ಸ್ ಹಿಂಗೆ ಬಂದಿರೋದು, ಹಂಗಾಗಿ ಈ ಥರ ಆಗಿದೆ. ಈಗ ದಯವಿಟ್ಟು 2 ದಿವಸ ನಮಗೆ ಹೆಲ್ಪ್ ಮಾಡಲಿ. ನಾವು ಕೇಳ್ತಿರೋದೇನು, ಬಿಟ್ಟೋಗಿರೋ ಮಕ್ಕಳು ನೀವು ಸಮೀಕ್ಷೆ ಮಾಡಬೇಡಿ ಮೇಡಮ್, ಅವ್ರು ಹಿಂಗೆ ಪೂರ್ತಿ ಕೇಳಿಸ್ಕೊಬಿಡಿ, ಕೇಳಿಸ್ಕೊಳ್ಳಿ, ಸ್ವಲ್ಪ ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ನಾವು ಕೇಳೋದು ಹೆಲ್ಪ್ ಮಾಡಿ ಅಂತ. ನಮ್ಮಲ್ಲಿ ಎಲ್ಲ ಕಡೆನೂ ಹೆಲ್ಪ್ ಆಗ್ತಿದೆ, ಎಲ್ಲ ಕಡೆಗೂ 0 to 6 years ಏನು ನಡೀತಿದೆಯೋ ಅದು ನಡೀತಿದೆ. ನೀವುಗಳು ಕೂಡ ಅಲ್ಲ ಸರ್, ಒಂದು ನಿಮಿಷ ಸರ್, ಸರ್ವೆಗೆ ಹೋಗಿದ್ದಾರಲ್ಲ ಸರ್ ಇವರು, ಟೀಚರ್ಸ್ ಹೋಗಿದ್ದಾರಲ್ಲ, ಅವ್ರು ಆ ಮನೆಗೆ ಹೋದಾಗ ಅವ್ರು ತಗೋಬೇಕಾಗಿತ್ತಲ್ವಾ? ನಮ್ಮನ್ನ ಇವಾಗ ಕೇಳಬಹುದು, ಅವ್ರು ತಗೋಬೇಕಾಗಿತ್ತಲ್ವಾ? ಅವ್ರು ಕೊಡ್ತಿದ್ರಲ್ವಾ? ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದು ನಮ್ಮ ಅಂಗನವಾಡಿ ಕೇಂದ್ರ ಕೆಲಸಗಳು ಕೇಳು, ಅರ್ಥ ಆಯ್ತಾ? ಅದು ಇದಾಗ್ತಾ ಇದೆ. ನಮ್ಮ ಅಂಗನವಾಡಿ ಕೆಲಸ ನಾವು ಮಾಡಿದ್ರೆ ಇವ್ರು ನೋಟಿಸ್ಗಳು ಕೊಡ್ತಾರೆ ನಮಗೆ, ಇಷ್ಟು ಕೆಲಸ ಆಗಿಲ್ಲ, ಅಂಗನವಾಡಿ ಟೀಚರ್ಸ್ ಇಷ್ಟು ಮೆಸೇಜ್ ಬಂದಿಲ್ಲ, ಇಷ್ಟು ಆಗಿಲ್ಲ ನೋಡ್ರಿ ಅಂತಂದ್ಬಿಟ್ಟು ನಮಗೆ ಮೆಸೇಜ್ ಏನು ಸರ್ ಕೊಡ್ತೀರಾ ಇಲ್ವೋ? ನೀವು ಮೆಸೇಜ್ ವಾಯ್ಸ್ ಮೆಸೇಜ್ ಹಾಕ್ತೀರಾ ಇಲ್ವಾ? ನೀವು ಸೂಪರ್ವೈಸರ್ಗೆ ಹೇಳ್ತೀರಾ? ನಮಗೆ ಹೆಲ್ಪ್ ಒಂದು ಕೆಲಸ, ನಾವು 0 to 6 years ಇದೆಯಲ್ಲ, ಸುಮಾರು ಮಕ್ಕಳಿಗೆ ಆಧಾರ್ ಕಾರ್ಡಲ್ಲಿಲ್ಲ ಮತ್ತು ಯಾವುದೋ ರೇಷನ್ ಕಾರ್ಡಲ್ಲಿ ಇಲ್ದಿರೋದನ್ನ ಪಾಪ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ಅವ್ರೇನು ಕೊಡ್ಬೋದು? ಸರ್ ನಾನು ಏನು ಕೊಡ್ಬೋದು ಅಂದರೆ ಅವ್ರ ಹತ್ರ ದಾಖಲಾತಿ ಇರುತ್ತೆ ಮಕ್ಕಳಿಗೆ, ಯಾರೋ 0 to 6 ಅದನ್ನು ಕೊಡ್ತೀವಿ ನಾವು, ಅದರಲ್ಲೇ ನಾವು ಮುಚ್ಚಿಕೊಳ್ಳೋದೇ ಇಲ್ಲ, ನಾವು ಅದನ್ನೇ ಸರ್ ಹೇಳ್ತಿರೋದು. ಅದು ಕೊಡ್ತೀವಿ. ಆಧಾರ್ ಕಾರ್ಡ್ ತಂದ್ರಿ, ಅವ್ರದ್ದು ರೇಷನ್ ಕಾರ್ಡ್ ಕೊಡ್ರಿ ಅಂತ ಹೇಳಿದ್ರೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿ ಸಾಧ್ಯನೇ ಇಲ್ಲ ಸರ್. ಸರ್ ಆಧಾರ್ ಕಾರ್ಡ್ ನಾನೇ ಹೋಗಿದ್ದೆ ಸರ್, ನಾನು ಹೋಗಿ ಯಾವುದಕ್ಕಪ್ಪ ಹೋಗಿದ್ದು? ಅಲ್ಕಾಪುರ 3ನೇ ಸೆಂಟ್ರು, ಅಲ್ಕಾಪುರ 3ನೇ ಸೆಂಟ್ರು. ಅಲ್ಲಿ ಸಿಗ್ತಾ ಇಲ್ವಾ ನಮಗೆ? ಆಧಾರ್ ಕಾರ್ಡ್ ಕೊಟ್ಟರು ಇರೋರ್ದು ಕೊಡ್ತಾರೆ ಸರ್, ಇಲ್ದಿರೋರು ಕೇಳ್ತಿಲ್ವಲ್ಲ ನಾವು FIR ಮಾಡಬೇಕು ಸರ್. ಮೇಡಮ್ ಅವರೇ, ಇರೋರ್ನ ಕೇಳ್ತಿರೋದು, ಇಲ್ದಿರೋರು ಕೇಳ್ತಿದೀವಾ ಸರ್? ಇಲ್ದಿರೋರನ್ನ ಕೇಳಕ್ಕಾಗಲ್ಲ, ಸರ್ ಅವರೇ ಮಾಡ್ಕೋಬೇಕಾಗಿತ್ತಲ್ವಾ? ಅವ್ರು ದುಡ್ಡು ಕೊಡೋವಾಗ, ಅವ್ರ ಸಂಭಾವನೆ ತಗೊಳ್ಳೋವಾಗ ಅವರೇ ಮಾಡ್ಬೇಕಾಗಿತ್ತು, ಮಾಡ್ಕೋಬೇಕಾಗಿತ್ತಲ್ಲ ಸರ್? ನಾವು ಎಂತ ಅಲ್ಲ ಸರ್, ಬೇರೆ ತಾಲೂಕಲ್ಲೆಲ್ಲ ಈ ತರ ಟಾರ್ಚರ್ ಇಲ್ಲ ಸರ್, ಕೊಡ್ತಿದ್ದಾರೆ ನಿಮ್ಗೆ, ಕೊಡ್ತಾ ಇದಾರೆ ಸರ್. ಇವಾಗ ನಮ್ ಟಾರ್ಚರ್ ಅದೇ ಆಗಿರೋದು. ಹೆಂಗೆ ಟಾರ್ಚರ್ ಗೊತ್ತಾ? 3 ಗಂಟೆಗೆ ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟು ನಾಳೆ 10 ಗಂಟೆ ಒಳಗೆ ಕೊಡ್ಬೇಕು ಅಂತ ಎಲ್ಲಿಂದ ಅವ್ರ ಹತ್ರ ಡೀಟೇಲ್ಸ್ ಇರುತ್ತಲ್ವಾ? ಮಾಡಿದ್ದಾರೆ, 9 ಗಂಟೆವರೆಗೂ ಹೋಗಿದ್ದಾರೆ ಟೀಚರ್ಸ್ ಎಲ್ಲ. ಬೇಕಾಗ ಸೆಂಟ್ರಿಗೆ ಬರಲಿ, ಅಲ್ಲಿ ಏನನ್ನ 0 to 6 ಅವ್ರ ಪಟ್ಟಿ ಇರುತ್ತಲ್ಲ, ಅದು ಕೊಡ್ತಾರೆ, ಏನು ತೊಂದರೆ ಇಲ್ಲ ಸರ್. ಇವಾಗ 3 ದಿವಸದಿಂದ ಅಂಗನವಾಡಿ ಸೆಂಟರ್ಗಳಲ್ಲೇ ಕುತ್ಕೊಂಡು ಅಂಗನವಾಡಿ ಕೆಲಸಗಳು ಮಾಡೋಕ್ಕಾಗಿಲ್ಲ, ಫೋಟೋಗಳು ಹಾಕಿಲ್ಲ, ಅಪ್ಲೋಡ್ ಮಾಡಿಲ್ಲ ಫೋಟೋಸ್. ಇದು ಮಹತ್ವಾಕಾಂಕ್ಷಿ ಯೋಜನೆ ಸರ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಟೀಚರ್ಸ್ 140 ಜನ ಎಸ್ಕೇಪ್ ಆಗಿದ್ರೆ ಅವ್ರಿಗೆ ಅದಕ್ಕೆ ಆಕ್ಷನ್ ಮಾಡ್ಸೋ ಥರದ್ದು ನೀವು ಆಕ್ಷನ್ ಮಾಡಬೇಕು, ಮಾಡಿಸ್ತೀವಿ, ಕೊಡ್ತೀವಿ, ಎಲ್ಲ ಇಟ್ಕೊಂಡಿದ್ದೀವಿ. ಒಂದು ಕೆಲಸ ಮಾಡಿ, ಅವರು ಗಂಗಿರೆಡ್ಡಿ ಅವರು ಎಲ್ಲದ್ದು ಹೌದು ಕೊಡಿ, ಅಲ್ಲ ಅದಕ್ಕೆ ಲೆಟರ್ನ ಬರೀತೀನಿ, ಎಲ್ಲ ಡೀಟೇಲ್ಸ್ ತಗೊಂಡು ಇಟ್ಕೊಂಡಿದ್ದೀವಿ, ಆಯ್ತಾ? ನಿಮ್ಗೆ ಕೊಡ್ತೀವಿ, ಅದೇನು ಮಾಡ್ತೀರ ಮಾಡಿ ನೋಡೋಣ. ಅಲ್ಲ, ಅದನ್ನ ಬರೆದಾಕ್ತೀವಿ, ಬರೆದಾಕೋದಲ್ಲ ಅವ್ರಿಗೆ. ನಾವೇನು ಮಾಡೋದು, ನಾವೇನು ಅಂದ್ಕೊಂಡಿದ್ದೀವಿ ಗೊತ್ತಾ? ಅವ್ರು ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ, ಮೆಡಿಕಲ್ ಸರ್ಟಿಫಿಕೇಟ್ಸ್, ಅದನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಬೇಕು ಅಂತಂದು ಹೇಳ್ಬಿಟ್ಟು ಆ ಕಮಿಷನರ್ ಕೈಲಿ ಇನ್ನೊಂದು ಸಾರಿ ಅವ್ರು ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು. ಅವ್ರು ಯಾರಿದೆಯೋ ಜಿನೈನಾಗ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಅಲ್ಲ, ಅದನ್ನ ಚೆಕ್ ಮಾಡ್ತೀವಿ. ಹಾಂ, ಈಗ 2 ದಿವಸ ಇದೆ ಸರ್. ಇವತ್ತು ಸರ್ ನಾವು ಸಹಕಾರ ಕೊಡ್ತೀವಿ, ಬಟ್ ಹಿಂಗೇ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸರ್. ಇನ್ನೊಂದು ಸರ್, ಅಂಗನವಾಡಿ ಟೀಚರ್ಗೆ ಎಷ್ಟು ಕೆಲಸ ಇರುತ್ತೆ ಅದು ಹೇಳಿ ಸರ್. ಸರ್. ಈಗ ಆಧಾರ್ ಕಾರ್ಡ್ ಇದ್ದರೆ ನಮ್ಮ ಹತ್ರ ಇದೆ ಕೊಡ್ತೀವಿ, ಮನೆಗೆ ಹೋದಾಗಲೇ ಇದ್ರೆ ಅಲ್ಲೇ ಕೊಡ್ತಾ ಇದ್ದೀವಿ, ಇಲ್ಲದೆ ಇರ್ತಕ್ಕಂಥ ಲಿಸ್ಟ್ ಬೇಕಾದ್ರೆ ಕೊಡ್ತೀವಿ ಸರ್. ನನಗೆ ನಾನು ಹೇಳ್ತಿದ್ದೀನಲ್ಲ, ನಾನು ಹೋಗಿ ಅಂಗನವಾಡಿ ಸೆಂಟರ್ಗೆ ಹೋದಾಗ ನನಗೆ ಆ 4 ಕೊಟ್ಟಿದ್ದಾರೆ, ಅಲ್ಕಾಪುರದಲ್ಲೂ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಯಾವುದು ಆಯ್ತು ಅಂತದಿದ್ರೆ ನಾವು ಎನ್ರೋಲ್ಮೆಂಟ್ ಆದರೂ ಮಾಡಿಸ್ತೀವಿ ಮೇಡಮ್. ಎನ್ರೋಲ್ಮೆಂಟ್ ಮಾಡಿಸಿ, ಎನ್ರೋಲ್ಮೆಂಟ್ ಮಾಡ್ಸೋಣ. ಈಗ ಸದ್ಯಕ್ಕೆ ಏನೇನಿದೆಯೋ ಡೀಟೇಲ್ಸ್ ಕೊಡಲಿ ಸರ್. ಡೀಟೇಲ್ಸ್ ಕೊಡೋದಕ್ಕೆ ಯಾರು ಕೊಡಬೇಕು, ಎಲ್ಲಿ ಕೊಡಬೇಕು, ಎನ್ಯೂಮರೇಟರ್ಸ್ ಬರ್ತಾರೆ, ಅಲ್ಲೇ ಬರ್ತಾರೆ, ಇಂಟಿಗೆ ಕೊಡ್ತೀವಿ. ಅಂಗನವಾಡಿಗಳಲ್ಲಿ ಬಂದು ಕುತ್ಕೊಂಡಿರ್ತಾರಲ್ಲ ಸರ್, ಅವತ್ತು ಏನಾಗುತ್ತೆ ಸರ್ ನಮಗೆ? ಸೂಪರ್ವೈಸರ್ ಮೆಸೇಜ್ ಆಗ್ತದೆ, ಅವ್ರು ನಮಗೆ ಹಾಕ್ತಾರೆ ಕಾರ್ಯಗಳಿಂದ ಇರುತ್ತೆ. ಆಯ್ತು, ಸರ್. ನಮ್ಮ ಕೆಲಸ ಎಷ್ಟಿದೆ ಅಂತ ನೀವು ಮನೆ ಕಳಿಸಬೇಕು. ಸಹಕಾರ ಕೊಡ್ತೀವಿ ಅಂತ ಮುಂಚೆನೇ ಹೇಳಿದ್ದೀನಿ. 2 ದಿನ ನಮ್ಗೆ ಸರ್ ಬೇರೆ ಆಯ್ತು ಸರ್, ನಾನು ಹೇಳ್ತೇನೆ. 2 ದಿನ ಆದೇಶ ಆಗಿದೆ. ಬನ್ನಿ ಸರ್.
ಬನ್ನಿ ಸರ್. ಜಯಮಂಗಳಕ್ಕ ಯಾಕೋ ಗ್ರೌಂಡ್ ಇಟ್ಲ ಮೇಡಮ್ ಅವ್ರು ಮಾತಾಡ್ತಾರೆ, ಮುಂದೆ ಕರ್ಕೊಳ್ಳಿ ಅವ್ರನ್ನ. ಮಾತಾಡೋರೆ ಇನ್ನೆರಡು ದಿವಸದ ಅವಧಿ ಇದೆ. ಹಾಗಾಗಿ ನಮ್ಮಲ್ಲಿ ಪಾಪ್ಯುಲೇಷನ್ ಕವರೇಜ್ನ ಮಾಡಿಸೋದಕ್ಕೆ ಅಂಗನವಾಡಿ ಕಾರ್ಯಕರ್ತರ ಹೆಲ್ಪ್ ಕೇಳಿದೆ. ಅದನ್ನು ಈಗ ಸಾಹೇಬರು ಕೂಡ ಹೇಳಿದ್ದಾರೆ, ಹೆಲ್ಪ್ನ ಮಾಡಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ವೇತನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಅದನ್ನು ನಾವು ಏನಿದೆಯೋ ಅದನ್ನು ಚೆಕ್ ಮಾಡಿಸ್ತೀವಿ. ವೇತನದ ಬಗ್ಗೆ ಅದನ್ನು ನಮ್ಮ ಡಿ ಸಿ ಅವ್ರಿಗೂ ಕೂಡ ಗಮನಕ್ಕೆ ತರ್ತೀವಿ. ಶಿಕ್ಷಕರು ಕೆಲವೆಲ್ಲ ಟ್ರಿಪ್ ಹೋಗಿದಾರಲ್ಲ ಸರ್, ಅದ್ರ ವಿಚಾರವಾಗಿ ಅದ್ರ ಬಗ್ಗೆ ಎಂಕ್ವೈರಿನೂ ಕೂಡ ಸರಿ. ನಮ್ಮ ಬಿ ಅವ್ರ ಕ್ರಮ ತಗೊಳ್ತೀವಿ ಸರ್ ಮೇಲೆ ಅದು ನೋಡೋಣ, ಅದು ಡಿ ಸಿ ಅವರಿಗೆ ಸಮೀಕ್ಷೆ ಎಷ್ಟಾಗಿದೆ ಸರ್? ನಮ್ಮ ಕಡೆಯಿಂದ ಲೆಟರ್ನ ಬರೀತೀವಿ. ಅದು ಎಷ್ಟು ಪರ್ಸೆಂಟ್? ಸಮೀಕ್ಷೆ ಈಗ 79% ಕಂಪ್ಲೀಟ್ ಆಗಿದೆ. 79 ಪಾಪ್ಯುಲೇಷನ್ ವೈಸ್, ಮನೆ ವೈಸು ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಈಗ ಪಾಪ್ಯುಲೇಷನ್ ಕಂಪ್ಲೀಟ್ ಆಗಿದೆ. ಶುರುವರೆಗೂ ಕೊಟ್ಟು ಟ್ರಿಪ್ ಹೋಗಿರ್ತಕ್ಕಂಥವ್ರಿಗೆ ಏನು ಕ್ರಮ ತಗೊಳ್ತೀವಿ? ಅದನ್ನು ಡಿಸಿಷನ್ ಡಿಸ್ಕ್ರಿಷನರಿ ಪವರ್ಸ್ ಇರೋದು ಬರೀ ಅದನ್ನು ನಾವು ಲೆಟರ್ ಕಳಿಸ್ತೀವಿ ನಮ್ಮ ಕಡೆಯಿಂದ. ಓಕೆ, ಥ್ಯಾಂಕ್ ಯು.